ಕೇಳಿ ಪದ್ಮಾವತಿ ಸತಿಯರೆನ್ನುವ ಕೇಳಿ ಪದ್ಮಾವತಿಯು ಕದ್ದು ಪದ್ಮಾವತಿಯು ನೋಡಿ ನಾಟಿದಳು ಪದ್ಮಾವತಿಯು ನೋಡಿ ನರವ ವೆಂಕಟಪತಿಯ ರೂಪವ ಕಂಡು ತಳೆದು ಅಚ್ಚರಿದ ವೆಂಕಟಪತಿಯ ರೂಪವ ಕಂಡು ತಳೆದು ಅಚ್ಚರಿದ ಮನದೊಳಗೆ ಸತಿಗಿರೋವಣಿ ನುಡಿದಳಾಗಲೇ ಅತಿಜಯದಳು ಬೇಳಿಗಳು ಇದಳು ಹಿತವಚನದಲ್ಲಿ ಬೇಳಿಗಳು ಇದಳು ಹಿತವಚನದಲ್ಲಿ ಇಂದುವನ ನೆನೆದು ಶ್ರೀಕರಿಯನು ನೋಡಿ ಪದ್ಮಾವತಿಯು ನೋಡಿ ರಾಗಕ್ಕೆ ತಾಳ ಇಲ್ವಾ? ಉಂಟಪ್ಪ. ಯಾವುದು? ಪಿಂಟ್ ತಾಳ. ಪಿಂಟ್ ತಾಳ. ಎಂತ ನೋಡಿದ್ದೆ ನೀನು? ಅಪ್ಪ ನಾನು ನನಗೆ ಆಶ್ಚರ್ಯ ಆಗ್ತಾ ಉಂಟು. ಅಲ್ಲ ನೀನು ನೋಡುದಿಲ್ಲ ನೋಡುದು ಇಷ್ಟು ನೋಡಿದ್ದೇನೆ. ಅಲ್ಲ ನೋಡುವ ಅನುಮಾನವೇ ಇಲ್ಲ. ಆದ್ರೆ ಬಂದದ್ದು ನಮ್ಮ ಪ್ರದೇಶಕ್ಕಲ್ವೇನೆ? ಏನು ಎಲ್ಲಿಂದ ಬಂದವರು ಯಾರು ಅಂತ ವಿಚಾರಿಸಬೇಕು. ನಾನು ಹಿಂದಿನಿಂದ ಇರ್ತೇನೆ, ನೀನು ಮುಂದೆ ಹೋಗಿ ಜೋರಾಗು. ನೀನು ನಾನು ಜೋರಾಗ್ತೇನೆ. ಜೋರಾಗು. ನಾರಿಯರು ರಂಗನಿವ ಮನದಿಯಾರಿ ಹಯವ ಪುರುಷರ ಇದೆ ರೀತಿಯಳು ತಿರುತಿರುಗುತ್ತಿರುವ ಸಾರು ನುಡಿದಲ್ಲ ಬೇಳು ಎಲ್ಲ ಬೇಳು ಯಾರು ನೀನು ಹೊರ ಪುಡಿಯುತ್ತನೆ ಯಾರು ನೀನು ಹೊರ ಉಳಿದನೆ ಕಾಪಾಡಿ ಕಾಪಾಡಿ ಅಮಾಯಕ ಪುರುಷನೊಬ್ಬರನ್ನು ಸ್ತ್ರೀಯರು ಬಲಾತ್ಕರಿಸ್ತಾ ಇದ್ದಾರೆ. ಕಾಪಾಡಿ. ನೀನು ಎಲ್ಲಿಯಾದ್ರೂ ಕಾಗೆ ಹಿಂಡಿಗೆ ಕಲ್ಲು ಹೊಡೆದಿಯಲ್ಲ? ಯಾಕೆ? ಮತ್ತೆ ಎಂತದ್ದು ಇದೊಂದು ಹೆಣ್ಣು ಮಕ್ಕಳ ಧ್ವನಿಯ? ಎಂತ ಕೊಕ್ಕಕೋಲಾ ವಾಣಿಯರು, ಕೋಕಿಲವಾಣಿಯರು. ಕೋಕಿಲವಾಣಿಯರು. ಈ ಗಂಡಸರು ಹೇಳೋದಕ್ಕೂ ನೀನು ಮಾಡೋದಕ್ಕೂ ಸರಿ ಆಯ್ತು. ಯಾರಲ್ಲಿ ಹೇಗೆ ಮಾತಾಡಬೇಕು ಅಂತ ಅವರವರ ಯೋಗ್ಯತೆಗೆ ಸರಿಯಾಗಿ ಅವರವರ ಹಣೆ ಬರಕ್ಕೆ ಸರಿಯಾಗಿ ಕೇಳಬೇಕು. ವಿಚಾರಿಸುವುದು ಹಾಗೆ. ಯಾರು ನೀವು? ವ್ಯತ್ಯಾಸ ಉಂಟು.
ಏ, ಯಾರೋ ನೀನು? ಅಯ್ಯೋ ಏನಾಯ್ತ ಮಿತ್ರ? ಒಂದು ತಾಗುವ ಲಕ್ಷಣ ಉಂಟು. ನಿನ್ನ ತಲೆಗೆ ಬಂಡೆ ತಾಗ್ತದೆ ಮಗನೇ, ನೋಡಿಕೋ. ಇಷ್ಟು ತನಕ ಅದ್ಭುತ ಆಗಲಿಲ್ಲ. ಆಗುದಂತೆ. ಹೋಮ ಹೋಮ ಎಂತ ಹೋರಿಗಳನ? ಹೈರ್ ಹೈರ್ ಎಂತ ಹೋರಿಯಾ? ಹೈರ್ ಹೈರ್ ಹೋರಿ ಅಂತೆ. ಹೋರಿಯಲ್ಲ ಗಡುಸು. ಎಂತ ಕಡಸು? ಏನ್ ನಿಮಗೆ ಮುಖದ ಮೇಲೆ ಕಣ್ಣಿಲ್ವಾ ಅಂತ ಹೇಳ್ಬೋದು ಕೇಳೋದು ನಾನು. ಉಂಟಲ್ಲ, ಯಾರು ಹೇಳಿದ್ರು ಮುಖದ ಮೇಲೆ ಕಣ್ಣು? ನಿಮ್ಮ ಕಣ್ಣು ನಿಮ್ಗೆ ಕಾಣುದಿಲ್ವಾ? ನಮ್ಮ ಕಣ್ಣು ನಮಗೆ ಕಾಣಬೇಕಾದ್ರೆ ಕನ್ನಡಿ ಮುಂದಿಟ್ರೆ ಮಾತ್ರ ನಮ್ಮ ಕಣ್ಣು ನಮ್ಮ ಕಣ್ಣು. ಅದಲ್ಲ, ಮತ್ತೆ ನಿಮ್ಮ ಕಣ್ಣಿನಲ್ಲಿ ಅಷ್ಟಿಲ್ವಾ ಅಂತ ಹೇಳಿದ್ದು ನಾನು. ಯಾರು ಪಕ್ಕದಲ್ಲಿ ಶಟ್ರಿ ಇಲ್ಲ ಅಂತ ಹೇಳಿದ್ರು? ಅಯ್ಯೋ, ಪಕ್ಕದಲ್ಲಿ ಶಟ್ರಿ ಇಲ್ವಾ? ಹೇಯ್, ದೃಷ್ಟಿ. ದೃಶ್ಯ ನಿಮ್ಗೆ ಓದು ಬರ ಬರುದಿಲ್ವಾ? ಒಂದು ಸಮಸ್ಯೆ. ಏನು? ನಾವು ಇರುವರು ಎಲ್ಲಿಯಾದ್ರೂ ಹೋಗುದಿದ್ರೆ ಜೊತೆಯಾಗಿಯೇ ಹೋಗುದು. ಹ. ಅದರಲ್ಲಿ ಮುಂದಿನಿಂದ ಹೋಗುವ ಇವ, ಮುಂದಿನಿಂದ ಹೋಗುವ ಇವನಿಗೆ ಓದ್ಲಿಕ್ಕೆ ಬರುದಿಲ್ಲ. ನಿಂಗೆ ಓದ್ಲಿಕ್ಕೆ ಬರುದಿಲ್ವಾ? ಓದ್ಲಿಕ್ಕೆ ಬರುದಿಲ್ಲ ಅಂತ ತಾತ್ಸಾರ ಮಾಡಬೇಡಿ, ಬರೀಲಿಕ್ಕೆ ಬರ್ತದೆ ಅವನಿಗೆ. ವಾರ ಗಟ್ಲೆ ಬರೀತೇನೆ ನಾನು. ನೀನು? ಒಂದು ಗಳಿಗೆ ಓದ್ಲಿಕ್ಕೆ ಆಗದಿದ್ರು ವಾರ ಗಟ್ಲೆ ಬೇರೆ ಬರೀತೇನೆ. ಯಾರನ್ನು ಕುಳಿತುಕೊಂಡು ಸಾಯುವುದಕ್ಕೆ ಬಿಡುವುದಿಲ್ಲ. ಎಬ್ಬಿಸುವುದು ಬರೆಯುವುದು, ಎಬ್ಬಿಸುವುದು ಬರೆಯುವುದು. ಅಲ್ಲ, ಓದ್ಲಿಕ್ಕೆ ಬರ್ದಿದ್ ನಿನಗೆ ಹ. ಬರೀಲಿಕ್ಕೆ ಬರ್ತದೆ ಅಂತ ಹೇಳಿದವ್ರು ಅದು ನಮ್ಮ ಬದುಕಿನಲ್ಲಿ ಸಂಘಟಿಸಿದಂತಹ ಒಂದು ಅಘಟಿತ ಘಟನೆ. ಯಾವುದಪ್ಪ ಅದು? ಇವನನ್ನು ನನ್ನನ್ನು ಒಟ್ಟಿಗೆ ಗುರುಮಠಕ್ಕೆ ಹಾಕಿದ್ರು. ಎಂತ ಹೆಗ್ಗಣ ಮರಿಗಳದು ಹಾಕ್ಲಿಕ್ಕೆ ಅಲ್ಲ, ಸೇರಿಸಿದ್ದು. ಸೇರಿಸಿದು. ಹಾ. ಗುರುಗಳು ಪಾಠ ಮಾಡ್ತಾ ಇದ್ರು. ಹಾ. ನನಗೆ ಪಾಠ ಕೇಳೋದಕ್ಕೆ ಉಮೇದಿರ್ಲಿಲ್ಲ. ಹಾ. ಪಕ್ಕದಲ್ಲಿ ಕೂತ್ಕೊಂಡು ಕಿಟ್ಲಿ ಮಾಡ್ತಾ ಇದ್ದೆ. ಕೀಟಲೆ ಅಂತ ಆಗ್ಬೇಕದು. ಕಿಟಲೆ ಮಾಡ್ತಾ ಇದೆ. ಹಾ. ಗುರುಗಳು ಬಂದು ನನ್ನ ನೋಡಿದ್ರು. ಹಾ. ನನ್ನ ಕಿವಿ ಹಿಡಿದು ತಿರುಗಿಸಿ ಎಳ್ದು ಹೊರಗೆ ಬಿಸಾಕಿದ್ರು. ಹೇಗೆ ಹೇಗೆ? ಈ ಬೆಕ್ಕಿನ ಮರಿಯನ್ನು ಬಿಸಾಡಿದ ಹಾಗೆ. ನಿಮ್ಗೆ ಹೆಂಗಸರಿಗೆ ಒಲೆ ಬುಡದಲ್ಲಿ ಮಂಡಿ ಸುಟ್ಟ ಬೆಕ್ಕಿನ ಮರಿಯಲ್ಲದೆ ಬೇರೆ ಏನು ಗೊತ್ತುಂಟು? ಆಯ್ತು, ಹೊರಗೆ ಬಿತ್ತನ. ಹಾ, ಇವರೆಲ್ಲ ಒಳಗೆ ಕೂತ್ಕೊಂಡು ಬರಿತಾ ಇದ್ರು. ಹಾ. ನನಗೆ ಇವ್ರು ಬರೀದ ನೋಡಿ ತೊಡು ತೊಡು ಶುರುವಾಯ್ತು. ನೋಡ, ತೋಡಲ್ಲ, ತೊಡು ತೊಡು ಆಸೆ. ಈ ಹಾಸಿಗೆ ಒಂದು ಶಬ್ದ ಉಂಟಾ? ಹೌದಪ್ಪ, ಆಸೆಗೆ ತೊಡು ಅಂತ ಹೇಳುವವರಿದ್ದಾರೆ, ಕೆಲವು ಎಲಗೊಪ್ಪ ಬದಿಯವರು. ಎಂತ ತೊಡು ಆಯ್ತು ಮಾರ್ರೆ, ವಾಯ್ ಅಂದ್ಕೊಂಡು. ಹಾಗೆ ಬರಿಬೇಕನ್ನೋ ಆಸೆಯಿಂದ ಆಚೆ ಈಚೆ ನೋಡಿದೆ. ಹಾ. ಪಕ್ಕದಲ್ಲಿ ಒಂದು ಇಡ್ಲಿ ತುಂಡು ಸಿಕ್ತು. ಎಂತದು? ಇಡ್ಲಿ ತುಂಡು, ಇದ್ದಲ್ಲಿ ತುಂಡು. ಅದೇ ಮಸಿ ತುಂಡು. ಹಾ. ಅದನ್ನ ತಗೊಂಡು ಗೋಡೆ ಮೇಲೆ ರಾಯ್ 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 ಅಂತ ಬರೀತಾ ಇದ್ದೆ. ಹೇಳ್ತಾ ಬರಿತಾ ಇದ್ದ. ಗುರುಗಳು ಬಂದ್ರು. ಹಾ. ಇವತ್ತಿಂದ ನೀನು ಗೋಡೆ ಮೇಲೆ ಬರೆದ್ರೆ ಕೈ ಮುರಿತೇನೆ ಅಂದ್ರು. ಆವಾಗ್ಲೇ ಅವನಿಗೆ ಅರ್ಥ ಆದದ್ದು ಅವ ಅಷ್ಟು ಹೊತ್ತು ಗೋಡೆ ಮೇಲೆ ಬರ್ತದ್ದು ಅಂತ. ಇವ ಬರ್ದದ್ದನ್ನು ಓದುದು ಯಾರ? ಯಾವತ್ತು ಗುರುಗಳೇ ಓದಿದ್ದು. ಇವತ್ತು ನಾವೇ ಓದಬೇಕು. ಇಲ್ಲಾಂದ್ರೆ ಗೋಡೆ ಮೇಲೆ ಗೀಚ್ ಹಾಕಿದ್ದನ್ನು ಬರ್ದದಂತ ಯಾಕೆ ಹೇಳಿದ್ರು? ಆಯ್ತು, ಈಗ ಅಲ್ಲಿ ಏನು ಅಂತ ಬರ್ದಿದೆ? ಪುರುಷರಿಗೆ ಪ್ರವೇಶವಿಲ್ಲ, ನಾವು ನಾವು ಪುರುಷರೇ. ಅಪ್ಪನ ವಿನಃ ಪ್ರವೇಶವಿಲ್ಲ. ನಾವು ನಮ್ಮ ಅಪ್ಪನನ್ನು ಕರ್ಕೊಂಡ್ ಬರ್ಲಿಲ್ಲ. ಹಳೆ ಮುದುಕರು ಚೊರಿ ಅಂಡೆ ಅವರು ಕೈ ಬೈಯಲ್ಲ. ಅಪ್ಪ ಇಲ್ಲ, ಅಪ್ಪ ಇಲ್ಲ. ಹೌದಾ? ಅದಲ್ಲ, ಅಂದ್ರೆ ಯಾಕೆ ಪ್ರವೇಶ ಇಲ್ಲ? ನಮ್ಮಂತ ಹೆಣ್ಮಕ್ಳು ಮಾತ್ರ ಸಂಚರಿಸುವಂತ ಪ್ರದೇಶ ಇದಾದ್ರಿಂದ ಅಂದ್ರೆ? ಹೌದು, ನಮ್ಮಂತ ಹೆಣ್ಮಕ್ಳು ಮಾತ್ರ. ಈವನ ನಮ್ಮವನ, ಓ, ಇವ ನಿಮ್ಮವನ, ಈವನ ನಮ್ಮವನ. ಇವ ನಿಮ್ಮವನ. ಈ ಜಾಗ- ಮಾವನಾಗಿರ್ಬಹುದು. ಈ ಜಾಗ ಬರುತ್ತಂತೆ. ಈ ಜಾಗ ನಿಮ್ದ? ನೋಡು, ಹಕ್ಕುಪತ್ರ ತೋರಿಸಿ. ಅದು ಏನು ಹಕ್ಕು ಮಾತ್ರ ಹಿಡ್ಕೊಂಡು ತಿರುಗಾಡ್ತಾರೆ? ನೋಡು, ಗೋಪಾಲಿಗೆ ಇಷ್ಟಪಟ್ಟು ಬಿಟ್ಟು ಕೊಟ್ರಲ್ಲ. ನೋಡು, ತೋರಿಸಿ. ಅದು ತೋರಿಸುವುದಿದ್ರೆ ಈ ಮುಖ. ಹಕ್ಕುಪತ್ರ ತೋರಿಸಿದ್ರೆ ನಿನಗೆ ಗೊತ್ತಾದಿತ್ತು. ನಮ್ಮಂತ ಹೆಣ್ಮಕ್ಳು ಮಾತ್ರ ಸಂಚರಿಸುವಂತ ಪ್ರದೇಶ ಇದಾದ್ರಿಂದ ಹಾ. ನೀವೇನೋ ತಿಳಿದು ಬಂದಿದ್ದೀರಿ. ಹಾ. ಬಂದದ್ದಾಯ್ತಲ್ಲ, ಹಾ. ಬಂದ ಹಾಗೆ ಹೋಗಿ.